ಹೆಸರು ಗುರುಪ್ರಸಾದ್ ಅಂತ. ನಾನು ಖಾನಾದ ಫೊನೆಟಿಕ್ಸ್ ಎಂಬ ಸಂಸ್ಥೆಯ ಸಂಸ್ಥಾಪಕ. ನಾವು ಭಾರತೀಯ ಭಾಷೆಗೆ ಒಂದು ಆಂಗಿಕ ಸಾಕ್ಷರತೆ ಕೊಡಬೇಕೆಂಬ ಉದ್ದೇಶದಿಂದ ನಮ್ಮ ಭಾಷೆಗೆ ಮೂಲಭೂತವಾದ ಒಂದು ವಿನ್ಯಾಸ, ಕೀಬೋರ್ಡ್ ಅಂತೀವಲ್ಲ, ಕೀಲಿಮಣೆಯನ್ನು ನಾವು ತಯಾರಿಸಿದ್ದೇವೆ. ಈ ಒಂದು ಬ್ರಾಹ್ಮಿ ಲಿಪಿ ಆಧಾರಿತ ಎಲ್ಲ ಲಿಪಿಗಳಿಗೂ ಏಕರೂಪ ಕೀಲಿಮಣೆ, ಈ ಸ್ವರ ವ್ಯಂಜನಗಳ ವಿನ್ಯಾಸವನ್ನು ಮಾಡಿ ಹಾರ್ಡ್ವೇರ್ ಅನ್ನು ಎಲ್ಲವನ್ನು ಭಾರತದಲ್ಲೇ ತಯಾರಿಸಿ ಇದನ್ನು ಜನಗಳಿಗೆ ಶಾಲೆಗಳಿಗೆ ತಲುಪಿಸುವ ಉದ್ದೇಶದಿಂದ ನಾವು ಈ ಪ್ರಯತ್ನವನ್ನು ಮಾಡಿದ್ದೇವೆ. ಡಿಜಿಟಲ್ ರೆಲ್ಮ್ ಅಂತೀವಲ್ಲ, ಈ ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಭಾಷೆಗೆ ಮುಖ್ಯತೆ ಬೇಕು ಅಂದರೆ ನಾವು ನಮ್ಮ ಭಾಷೆಯನ್ನು ನಮ್ಮ ಭಾಷೆಯ ಆಧಾರದ ಕೀಲಿಮಣೆಯಲ್ಲೇ ಟೈಪ್ ಮಾಡಬೇಕು. ಈಗ ಆಂಗ್ಲ ಭಾಷೆ ಕೆಳಗಿದ್ದೇವೆ, ಹಾಗಾಗಿ ಅದರಿಂದ ಹೊರಗೆ ಬಂದರೆ ನಾವು ಬೇರೆ ಭಾಷೆಗಳ ಥರ ನಮ್ಮ ಭಾಷೆಗೂ ತುಳು ಭಾಷೆಗೂ ನಾವು ಒಂದು ಕೀಲಿಮಣೆ ಮಾಡಿದ್ದೇವೆ. ಅದರ ಒಂದು ಕೀಬೋರ್ಡನ್ನು ನಾನೀಗ ತೋರಿಸ್ತೇನೆ. ಮೊದಲು ಕನ್ನಡ ಭಾಷೆಗೆ ಒಂದು ಕೀಲಿಮಣೆ ತಯಾರಿಸಿದೆ, ಸಣ್ಣ ಬೆರಳಚ್ಚಿಗೆ 10 ಇಂಚು ಇದಕ್ಕೆ. ಅದೇ ಕೀಲಿಮಣೆಯಿಂದ ನಾವು ತುಳುಗು ಕೊಡಿ ಆಂಗಿಕ ಸಾಕ್ಷರತೆ, ನಿಮ್ಮ ಮಾತೃಭಾಷೆ ತುಳು ಅಂದಾಗ ತುಳುಗು ನಾವು ಲಿಪಿ ಇಲ್ಲ ಅಂತ ಹೇಳಿಯೇ ಬೆಳೆದಿದ್ದದ್ದು. ಆದರೆ ತುಳು ಭಾಷೆಗೆ ಒಂದು ಲಿಪಿ ಇದೆ, ತಿಗಳಾರಿ ಎಂಬ ಹೆಸರಲ್ಲಿದೆ ಅಂತ ಹೇಳಿದಾಗ ಭಾಳ ಒಂದು ಸಂತೋಷವಾಯಿತು. ನಮ್ಮ ಭಾಷೆಗೂ ಒಂದು ಕೊಡಬೇಕು ಅಂತ. ಆದರೆ ಯುನಿಕೋಡ್, ಒಂದೊಂದು ಅಕ್ಷರಕ್ಕೂ ಯುನಿಕೋಡ್ ಕೊಡ್ತಾರೆ ಕಂಪ್ಯೂಟರ್ ಬರಬೇಕಂದ್ರೆ. ಯುನಿಕೋಡ್ ಇರಲಿಲ್ಲ, ಫಾಂಟ್ ಇರಲಿಲ್ಲ. ನಮ್ಮ ತುಂಗ ಇದು ಫಾಂಟ್ಸ್ ಎಲ್ಲ ಬರುತ್ತಲ್ಲ ನೀವು ಟೈಪ್ ಮಾಡಿದಾಗ. ಹಾಗಾಗಿ ಪ್ರತಿ ಅಕ್ಷರದ ಫಾಂಟ್ ವಿನ್ಯಾಸ ಹುಡುಗರ ಜೊತೆ ಸೇರಿ ತಯಾರಿಸಿ, ತುಳು ಶಿಕ್ಷಕರ ಜೊತೆ ಸೇರಿ ಪಾಠ ಹೇಳಿಕೊಟ್ಟು ಈ ಥರ ಹಾರ್ಡ್ವೇರ್ ವಿನ್ಯಾಸವನ್ನು ಮಾಡಿದ್ವಿ. ಇದು ಕನ್ನಡದ ಕೆಳಗೆ ನಾವು ಇಟ್ಟಿದ್ದೀವಿ. ಸೊ ಇದೇ ಅಕ್ಷರದಲ್ಲಿ ಕನ್ನಡನೂ ಇದೆ. ಸೊ ಏಕರೂಪ ಕೀಲಿಮಣೆ. ಇಲ್ಲೊಂದು ಬಟನ್ ಹೊತ್ಕೊಂಡ್ರೆ ನೀವು ಯಾವ ಭಾರತೀಯ ಭಾಷೆಯನ್ನು ಕನ್ನಡದಿಂದ ನೀವು ಟೈಪ್ ಮಾಡ್ಬೋದು, ಅಥವಾ ತುಳುವಿಂದ ಕನ್ನಡ ಟೈಪ್ ಮಾಡ್ಬೋದು. ಸೊ ಕನ್ನಡ ಅಂದರೆ ಇದು ತುಳುವಲ್ಲಿ ಕ, ನ, ಒತ್ತ ಅಕ್ಷರ ನ, ಟ, ಟ, ಡ, ಈ ಒಂದು ವಿನ್ಯಾಸ ಮಾಡಿದ್ದೀವಿ. ಆದರೆ ಭಾರತೀಯ ಇಂಗ್ಲೀಷ್ ಬೇಕು ಅಂತ ಹೇಳಿದರು, ಆ ಉದ್ದೇಶದಿಂದ ಇಂಗ್ಲೀಷ್ ಕೂಡ ನಾವು ಜೋಡಣೆ ಮಾಡಿದ್ದೀವಿ ಕೆಳಗಡೆ. ಮತ್ತು ಯಾವ ಭಾಷೆಯನ್ನು ನೀವು ಒಂದು ಮೂಲ ಬಟನ್ ಇಟ್ಕೊಂಡು ಈ 2 ಕಮ್ಯಾಂಡಿಂದ ಟೈಪ್ ಮಾಡ್ಬೋದು. ಸೊ ಭಾಳ ಸುಲಭ ಇದು. ಸೊ ಈ ರೀತಿ ಎಲ್ಲ ಅಕ್ಷರಗಳನ್ನು ನಾವು ಕೊಟ್ಟಿದ್ದೇವೆ. ಇದು ತುಳು ಕಾಪು ಲೈಟ್ ಹೌಸು. ಸೊ ನಮ್ಮ ಭಾಷೆ, ನಮ್ಮ ಕಲೆಗೆ ಒಂದು ಮಾನ್ಯತೆ ಬೇಕು, ಆಂಗಿಕ ಇದಕ್ಕೆ ಬೇಕು ಅಂದರೆ ಇಂಥ ಪುರಾತನ ಲಿಪಿಗಳನ್ನು ನಾವು ಮೇಲ್ತರಬೇಕು. ಕಂಪ್ಯೂಟರ್ ಗಣಕೀಕರಣದಲ್ಲಿ ಇದನ್ನು ಬಳಸಬೇಕು. ಈ ಉದ್ದೇಶದಿಂದ ನಾವು ಈ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇರುವ ನಮ್ಮ ತಿಗಳಾರಿ ತುಳು ಲಿಪಿ ಮೇಲ್ ಬರಬೇಕು ಅಂತ ಉದ್ದೇಶದಿಂದ ಇದು ಮಾಡಿದ್ದೇವೆ. ಇದು ಭಾಳ ಸುಲಭ. ಇದು ನಿಮ್ಗೆ ಲಿಪಿ ಬರದೇ ಇದ್ದರೆ ಈ ಥರ ನೀವು ಹಿಂದಿಯಲ್ಲಿ ಮಾಡ್ಬೋದು ಅಥವಾ ಕನ್ನಡದಲ್ಲಿ ಮಾಡ್ಬೋದು. ಸೊ ಅದೇ ಜಾಗದಲ್ಲಿ ಅಕ್ಷರಗಳಿವೆ. ಇದು ಏನು ಮಾಡಿದ್ದೀವಿ ಅಂದರೆ ವಿನ್ಯಾಸ, ಇಲ್ಲೂ ಕೂಡ ನೀವು ಕಂಪ್ಯೂಟರ್ ಇಡ್ಬೋದು ಕೆಳಗಡೆ, ಅಥವಾ ಇದ್ರ ಹಿಂದೆ ಕೂಡ ನೀವು ಕಂಪ್ಯೂಟರ್ ಜೋಡಣೆ ಮಾಡ್ಬೋದು. ಹಾಗಾಗಿ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅವರು ಕನ್ನಡ ಬಳಸ್ಬೋದು, ಹಿಂದಿ ಬಳಸ್ಬೋದು, ಯಾವ ಭಾಷೆಯನ್ನು ಬಳಸ್ಬೋದು. ಸೊ ನಾವು ಇಂಗ್ಲೀಷ್ ಇಲ್ಲದೆ ಮೇಲೆ ಬರೋಂಗಿಲ್ಲ ಅಂತ ಹೆದರಿಕೆ ಇಲ್ಲ. ಈಗ ಮನೇಲಿ ಕೂತ್ಕೊಂಡು ಸೀರೆ ಮಾಡ್ತಾರೆ, ತರಕಾರಿ ಮಾಡ್ತಾರೆ. ಸೊ ಸ್ಪೀಚ್ ಟು ಟೆಕ್ಸ್ಟ್ ಮಾಡ್ಕೊಂಡು ಇದರಲ್ಲೇ ಇಟ್ಟಿದ್ದೀವಿ. ಇದರಲ್ಲೇ ಮಾಡಿ ಈ ಒಂದು ವಿನ್ಯಾಸ ನಾವು ಎಲ್ಲ ಭಾರತದಲ್ಲೇ ತಯಾರು ಮಾಡಿ 9ನೇ ವರ್ಷ ನಾನು ಭಾರತದಲ್ಲಿರೋದೀಗ. ನಾನು ಮೊದಲು ಇಸ್ರೋ ವಿಜ್ಞಾನಿ ಆಗಿದ್ದೆ. ಹಾಗಾಗಿ ಈ ಒಂದು ಇದನ್ನು ನಾವು ಎಲ್ಲ ಹಾರ್ಡ್ವೇರು, ಸರ್ಕಿಟಿಂದ ಹಿಡಿದು ಟ್ರೈನಿಂಗ್ ಹಿಡಿದು ಲ್ಯಾಬ್, ಮಕ್ಕಳಿಗೆ ಈ ಭಾಷಾ ಲ್ಯಾಬ್ ಹೇಳೋದನ್ನು ನಾವು ಮಾಡಿ ತೋರಿಸಿದ್ದೇವೆ. ಸೊ ನಮ್ಮ ಭಾಷೆ ಯಾವ ಭಾಷೆಗಿಂತೂ ಕಡಿಮೆ ಇಲ್ಲ. ಅತಿ ಮುಖ್ಯವಾದ ನಮ್ಮ ಒಂದು ಈ ಲಿಪಿಗಳು ಎಲ್ಲವನ್ನು ಒಂದೇ ಭಾಷೆಯಲ್ಲಿ ನಾವೆಲ್ಲ ಕನೆಕ್ಟ್ ಆಗಿದ್ದೀವಿ ಎಂಬ ಉದ್ದೇಶದಿಂದ ನಾವು ಈ ಒಂದು ಹಾರ್ಡ್ವೇರನ್ನು ಈ ಬರುವ ತಿಂಗಳನ್ನು ಈ ದೊಡ್ಡ ಕೀಬೋರ್ಡನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇದನ್ನು ಜನಗಳಿಗೆ ತಲುಪಿಸ್ಬೇಕು. ಮತ್ತು 2 ಭಾಷೆನೂ ಬಳಸ್ಬೋದು, ಯಾವ ತೊಂದರೆನೂ ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ಮಾರ್ಕೆಟಿಗೆ ತರಬೇಕು, ಸ್ಟೂಡೆಂಟ್ಸಿಗೆ ತರಬೇಕೆಂಬ ಉದ್ದೇಶ. ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ತುಳು ಮಾತೃಭಾಷೆ ಅದು ಒಂದು ಆಂಗಿಕ ಡಿಜಿಟಲ್ ರೆಲ್ಮಲ್ಲಿ ಬಂದಿದ್ದಕ್ಕೆ ನಮಗೊಂದು ಭಾಳ ಸಂತೋಷ. ಇದರ ಯುನಿಕೋಡು ಹೋದ ವರ್ಷ ಸಿಕ್ಕಿದೆ. ಭಾಳ ಸತತವಾಗಿ ಪ್ರಯತ್ನ ಮಾಡಿದ ಮೇಲೆ ಹೋದ ವರ್ಷ ಯುನಿಕೋಡ್ ಸಿಕ್ಕಿದೆ. ಅದನ್ನು ನಾವು ಕಂಪ್ಯೂಟರ್ ಮುಂದೆ ಸಂಸ್ಕೃತ ಭಾಷೆಗೆ, ಸಂಸ್ಕೃತ ಆಪ್ರೇಟಿಂಗ್ ಸಿಸ್ಟಮ್ಗೆ ತಿಗಳಾರಿ ಅಥವಾ ತುಳು ಲಿಪಿ ಬಳಸುವ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ. ನಮಸ್ಕಾರ. ಇದು ಚತುರ್ ಅಂತ. ಸೊ ಭಾರತೀಯ ಭಾಷೆಗೆ ಮಾಡಿದ ಕೀಲಿಮಣೆ ಕಾಂಪೊನೆಂಟ್ಸಿಂದಲೇ ನಾವು ಫಸ್ಟ್ ಮೇಡ್ ಇನ್ ಇಂಡಿಯಾ ಸರ್ಟಿಫೈಡ್ ಬೈ BIS ಚತುರ್ ಎಂಬ ಆಂಗ್ಲ ಭಾಷೆ ಕೀಲಿಮಣೆಯನ್ನು ಕೂಡ ಮಾಡಿದ್ದೇವೆ. ಸೊ ಇದು ನಾವು ಸಾಮಾನ್ಯ 100% ನಾವು ಬೇರೆ ರಾಷ್ಟ್ರದಿಂದ ಆಮದು ಮಾಡ್ತಾ ಇದ್ದೀವಿ. ಇದನ್ನು ಕೂಡ ನಾವು ಭಾರತದಲ್ಲೇ ತಯಾರಿಸ್ಬೋದು, ಜನಗಳಿಗೆ ಕೆಲಸ ಕೊಡ್ಬೋದು ಎಂಬ ಉದ್ದೇಶದಿಂದ ನಾವು ಈ ಒಂದು ಹಾರ್ಡ್ವೇರ್ ಚತುರ್ ಎಂಬ ಕೀಲಿಮಣೆಯನ್ನು ನಾವು ಭಾರತದಲ್ಲೇ ತಯಾರಿ ಮಾಡಿದ್ದೇವೆ.